ಎಸ್ ನೋಡಿ, ನಮ್ಮ ಭಾರತದ ಇತಿಹಾಸದಲ್ಲಿ ನೀವು ಎಂದೂ ಕೂಡ ಕಂಡು ಕೇಳರಿಯದ ರಾಬ್ರಿ ಕೇಸ್ ಇದು. ಹೌದು, ನಮ್ಮ ದೇಶದಲ್ಲೇ ನಂಬರ್ 1 ಪ್ರಕರಣ ಆಗಿ ಇದೀಗ ಅದರಲ್ಲೂ ಕೂಡ ರಾಬ್ರಿ ಪ್ರಕರಣದಲ್ಲಿ ನಂಬರ್ 1 ಕೇಸ್ ಆಗ್ತಾ ಇದೆ. ಕರ್ನಾಟಕ ಗೋವಾ ಗಡಿಯಲ್ಲಿ ಕಂಟೈನರ್ ಹೈಜಾಕ್ ಪ್ರಕರಣದಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಗಡಿಯಲ್ಲಿನ ಮಹಾದರೋಡೆ ಒಂದಲ್ಲ ಎರಡಲ್ಲ ನೂರಾರು ಕೋಟಿ ಹಣ ಲೂಟಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಹಾರಾಬ್ರಿ ಆಗಿದೆ. ಮಹಾರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿಸಿದೆ ಈ ಒಂದು ರಾಬ್ರಿ. ದೇಶದ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ರಾಬರಿ ಕೇಸ್. ನೂರಾರು ಕೋಟಿ ಹಣವಿದ್ದಂತಹ 2 ಕಂಟೈನರ್ಗಳ ಹೈಜಾಕ್ ಆಗಿದೆ. ಬೆಳಗಾವಿ ಟು ಗೋವಾ ಹಣವಿದ್ದಂತಹ ಕಂಟೈನರ್ ಕಣ್ಮರೆಯಾಗಿದೆ. ವಿಶೇಷ ತನಿಖಾ ತಂಡವನ್ನ ರಚಿಸಿರುವಂತದ್ದು ಮಹಾರಾಷ್ಟ್ರ ಸರ್ಕಾರ. ಕಂಟೈನರ್ ನಾಪತ್ತೆ ಕೇಸ್ ಎಸ್ಐಟಿಯಿಂದ ತೀವ್ರವಾದಂತಹ ತನಿಖೆ ನಡೀತಾ ಇದೆ. ಈಗಾಗಲೇ ವಿಶೇಷ ತನಿಖಾ ತಂಡವನ್ನ ರಚಿಸಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಮಹಾರಾಷ್ಟ್ರ ಸರ್ಕಾರ ಇದರಲ್ಲಿ ಆದೇಶವನ್ನ ಕೊಟ್ಟಿದೆ. ಆದಷ್ಟು ಬೇಗ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ತಗೊಂಡು ತದನಂತರ ಆದಷ್ಟು ಬೇಗ ಈ ಒಂದು ಕೇಸನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ. ಅದರಲ್ಲೂ ಕೂಡ ಒಂದಲ್ಲ ಎರಡಲ್ಲ 400 ಕೋಟಿ ಎಸ್ಕೇಪ್ ಮಾಡಿರುವಂತಹ ಒಂದು ಪ್ರಕರಣ ಇದು. ಅದರಲ್ಲೂ ಕೂಡ ನಮ್ಮ ಭಾರತದ ಇತಿಹಾಸದಲ್ಲಿ ನಂಬರ್ 1 ದರೋಡೆ ಕೇಸ್ ಆಗಿ ಹೊರಹೊಮ್ತಾ ಇದೆ. ಈ ಹಿಂದೆ ನಾವು ನೋಡಿದಂತಹ ಎಕ್ಸಾಂಪಲ್ಸ್ ಎಲ್ಲವೂ ಕೂಡ ಸಣ್ಣ ಪುಟ್ಟದು ಅಂತಂದ್ರೆ 7 ಕೋಟಿ ದರೋಡೆ, 10 ಕೋಟಿ ದರೋಡೆ, ಅದಾದ ನಂತರ 18 ಕೋಟಿ ದರೋಡೆ, ಇದೆಲ್ಲವೂ ಕೂಡ ನೋಡಿದ್ವಿ. ಅದೇ ದೊಡ್ಡ ಮಟ್ಟದ್ದು ಅಂತ ಅಂದ್ಕೊಂಡಿದ್ವಿ. ಆದ್ರೆ ಇದೀಗ ಯಾವ ಮಟ್ಟಕ್ಕೆ ಪ್ಲಾನಿಂಗ್ ಮಾಡಿ ಯಾವ ಮಟ್ಟಕ್ಕೆ ಇದರಲ್ಲಿ ಅದೆಷ್ಟು ಜನ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಇದೀಗ ಇದೇ ಒಂದು ವಿಚಾರಣೆಗೆ ಅಥವಾ ಈ ಒಂದು ಕೇಸನ್ನ ಆದಷ್ಟು ಬೇಗ ಗಂಭೀರವಾಗಿ ತಗೊಂಡು ಸಾಲ್ವ್ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರ ಪೊಲೀಸರು ಇದೀಗ ಎಸ್ಐಟಿ ರಚನೆ ಮಾಡಿದ್ದಾರೆ. ಎಸ್ಐಟಿಯಿಂದ ತೀವ್ರವಾದಂತಹ ಶೋಧ ನಡೀತಾ ಇದೆ. ಈಗಾಗಲೇ 6 ಜನ ಆರೋಪಿಗಳು ಕೂಡ ಲಾಕ್ ಆಗಿದ್ದಾರೆ. 6 ಜನ ಆರೋಪಿಯನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಕರ್ನಾಟಕ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಎಸ್ಐಟಿಯಿಂದ ಮತ್ತೋರ್ವನ ಬಂಧನ ಆಗಿದೆ. ಮತ್ತೊಬ್ಬ ಆರೋಪಿ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಚೀಂದ್ರ ಮಾಧವಿ ಎಂಬಾತನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈವರೆಗೂ ಟೋಟಲ್ 6 ಜನ ಅರೆಸ್ಟ್ ಆಗಿದ್ದಾರೆ. ವಿಶೇಷ ತನಿಖಾ ತಂಡ 6 ಜನರನ್ನ ಲಾಕ್ ಮಾಡಿಕೊಂಡಿದೆ. ಎಸ್ಐಟಿ ತನಿಖಾ ತಂಡದಿಂದ 6 ಜನರ ವಿಚಾರಣೆ ಕೂಡ ನಡೀತಾ ಇದೆ. ಟೋಟಲ್ 6 ಜನ ಈಗ ಲಾಕ್ ಆಗಿರುವಂತದ್ದು. ಬೆಳಿಗ್ಗೆ ಬಂದಿದ್ದಂತಹ ಮಾಹಿತಿ ಪ್ರಕಾರ 5 ಜನ ಲಾಕ್ ಆಗಿದ್ದಾರೆ ಅಂತ ಹೇಳಿ ಇದೀಗ 6 ಜನ ಲಾಕ್ ಆಗಿದ್ದಾರೆ. 6 ಜನರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ಬೆಳಗಾವಿ ಎಸ್ಪಿ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಸುತ್ತಮುತ್ತ ಯಾವುದೇ ಒಂದು ಸಿಸಿಟಿವಿ ಫುಟೇಜ್ ಇರ್ಬೋದು ಅಥವಾ ಬೇರೆ ಯಾವುದೇ ವಿಚಾರಣೆ ಇರ್ಬೋದು, ಅದರಲ್ಲೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಏನಾದರೂ ಸಿಗಬಹುದಾ, ಯಾರಾದರೂ ಈ ಒಂದು ಘಟನೆಯನ್ನ ನೋಡಿದ್ರೆ ಅದು ಬಹು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬಹುದು. ಹಾಗಾಗಿ ಇದು ಕೂಡ ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗಬಹುದು ಪೊಲೀಸರ ವಿಚಾರಣೆಗೋಸ್ಕರ. ಹಾಗಾಗಿ ಯಾರಾದರೂ ಪ್ರತ್ಯಕ್ಷ ಸಾಕ್ಷಿ ಇದ್ದಾರಾ ಅಥವಾ ಬೇರೆ ಯಾರಾದರೂ ನೋಡಿದ್ದಾರಾ ಈ ಒಂದು ಘಟನೆಯನ್ನ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಅದರಲ್ಲೂ ಕೂಡ 400 ಕೋಟಿ ಹಣ ಆ ಒಂದು ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ತಾ ಇತ್ತು, ಆ ಒಂದು ಕಂಟೈನರ್ನಲ್ಲಿ 400 ಕೋಟಿ ಹಣ ಯಾರಿಗೆ ಸೇರಿರುವಂಥದ್ದು, ಎಲ್ಲಿಗೆ ಅದನ್ನ ಸಾಗಾಟ ಮಾಡಲಾಗ್ತಾ ಇತ್ತು, ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು. ಈಗಾಗಲೇ ಸಂದೀಪ್ ಪಾಟೀಲನ್ನ ಅಪಹರಣ ಮಾಡಿದ್ದಾರೆ. ಅಪಹರಣ ಮಾಡಿ ಅದಾದ ನಂತರ 1 ತಿಂಗಳು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿ ಸಂದೀಪ್ ಪಾಟೀಲ್ ಇದೀಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಹೇಳಿಕೆ ಹಿನ್ನೆಲೆ ಆ ಒಂದು ಹೇಳಿಕೆಯನ್ನು ಆಧರಿಸಿ ತನಿಖೆ ಇದೀಗ ಚುರುಕಾಗ್ತಾ ಇದೆ. ಅದರಲ್ಲೂ ಕೂಡ 2025 ಅಕ್ಟೋಬರ್ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಆದರೆ ಸ್ವಲ್ಪ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಎಸ್ಪಿ ಕೆ ರಾಮರಾಜ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಜನವರಿ 6ರಂದು ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಂದ ಪತ್ರ ಬಂದಿದೆ. ಚೋರ್ಲಾ ಘಾಟ್ನಲ್ಲಿ ರಾಬರಿ ಆಗಿದೆ ಅಂತ ಹೇಳಿ ಪತ್ರ, 400 ಕೋಟಿ ದರೋಡೆ ಆಗಿರಬಹುದು ಅಂತ ಹೇಳಿ ಉಲ್ಲೇಖಿಸಲಾಗಿದೆ. ಅಕ್ಟೋಬರ್ 22ರಂದು ಸಂದೀಪ್ ಪಾಟೀಲ್ ಎಂಬಾತನ ಕಿಡ್ನಾಪ್ ಆಗಿತ್ತು. ಅಕ್ಟೋಬರ್ 16ರಂದು ಸುಮಾರು 400 ಕೋಟಿ ರಾಬರಿ ಆಗಿತ್ತು. 2025 ಅಕ್ಟೋಬರ್ 16ರಂದು 400 ಕೋಟಿ ರಾಬರಿ ಆಗುತ್ತೆ. ಅಕ್ಟೋಬರ್ 22ರಂದು ಸಂದೀಪ್ ಪಾಟೀಲ್ ಕಿಡ್ನಾಪ್ ಆಗುತ್ತೆ. ಆ ಹಣ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಚೋರ್ಲಾ ಘಾಟ್ನಲ್ಲಿ ರಾಬರಿ ಆದ ಬಗ್ಗೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಖಾನಾಪುರದ ಸಬ್ ಇನ್ಸ್ಪೆಕ್ಟರ್ ಸೇರಿ ತಂಡವನ್ನ ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನು ಈಗಾಗಲೇ ಈ ಒಂದು ಪ್ರಕರಣ ಏನಿದೆ ಸುಮಾರು 3 ಜಿಲ್ಲೆಗೆ ಸೇರಿರುವಂಥದ್ದು, ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟ್ರ, ಬೆಳಗಾವಿ. ಹಾಗಾಗಿ ಇದೀಗ 3 ರಾಜ್ಯಗಳಿಂದಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ತಮ್ಮ ಪೊಲೀಸರು ಏನೆಲ್ಲ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ರೀತಿಯಾದಂತಹ ತನಿಖೆಯ ಸಿದ್ಧತೆ ನಡೀತಾ ಇದೆ.
ಚೋರ್ಲೆ ಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು SIT ಟೀಮನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ. ಅವ್ರ ಕಡೆ ಮಾತಾಡುವ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆಲ್ರೆಡಿ SIT ಟೀಮ್ ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಅವ್ರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ನಾವು ಮಾತಾಡಿರೋದು ಸಂದೀಪ್ ದತ್ತಾ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿರೋರು ನನ್ನ ಕಡೆ ಹೇಳಿದ್ದಾರೆ, ಇಂಥಾಗ ಒಂದು 400 crore ರಾಬರಿ ಆಗಿದೆ ಅಂದರೆ ಹೇಳಿದ್ದಾರೆ ಅಂತ ಹೇಳಿರೋದು. ಅವನು ಯಾವುದೂ ನೋಡಿಲ್ಲ. ನೋಡಿರೋರು ಪ್ರಾಬಬ್ಲಿ ಈ 4 ಜನ ಇಲ್ಲ. ಈ 4 ಜನವನ್ನು ಟೀಮ್ ಕಟ್ಟಿ ಇದು ಮಾಡಿರೋದು ವಿರಾಟ್ ಗಾಂಧಿ ಎಂಬವನು. ಇವರಲ್ಲಿ ಯಾರೋ ಒಬ್ಬರಕ್ಕೆ ಗೊತ್ತಿರಬೇಕು. ಅವರ ಬಗ್ಗೆ ಆಲ್ರೆಡಿ SIT ವಿಚಾರಣೆ ನಡೀತಾ ಇದೆ, ನಮಗೆ ಅವಕಾಶ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು ನಿಮ್ಮ ಕೋಆಪರೇಷನ್ ಅಡಿಷ್ನಲ್ ಇನ್ಫಾರ್ಮೇಷನ್ ಯಾವುದೇ ಇದೆ ಅಂದರೆ ಕೊಡಿ ಅಂದರೆ ನಾವು ಮಾಹಿತಿಯನ್ನು ಕೂಡ ಲೆಟ್ರನ್ನು ಕೂಡ ನಾವು ಬರೆದಿದ್ದೀವಿ. ಆಲ್ರೆಡಿ ಪರ್ಸ್ನಲಾಗಿ ಹೋಗಿ ಭೇಟಿ ಮಾಡಿದ್ದಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಪರ್ಸ್ನಲಾಗಿ ಭೇಟಿ ಮಾಡಿದ್ದಾರೆ. ನಾನು ಕೂಡ ಈಗ ಲೆಟ್ರನ್ನು ಬರೆದಿದ್ದೀನಿ. ವಿಚಾರಣೆಯಲ್ಲಿ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡುವುದಕ್ಕೆ ರೆಡಿ ಇರ್ತೀವಿ. ಒಂದು ವೇಳೆ ಅಫೆನ್ಸ್ ಇಲ್ಲಿ ಆಗಿರೋ ಸಂದರ್ಭದಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ನಾವು FIR ತೊಗೊಳ್ಳೋದಕ್ಕೆ ರೆಡಿ ಇರ್ತೀವಿ. ಈ ಕೇಸಲ್ಲಿ ಇದರಲ್ಲಿ ಬಂದಿರೋ ಲೆಟ್ರಲ್ಲಿ ಹಿಯರ್ಸೆ ಅಂದರೆ ಹೇಳ್ತೀವಿ, ಒಂದು ಕ್ರಿಮಿನಲ್ ಆ್ಯಕ್ಟ್ ಪ್ರಕಾರ ಹಿಯರ್ಸೆ ಕೋರ್ಟಲ್ಲಿ ಅಡ್ಮಿಸಬಲ್ ಆಗಲ್ಲ, ಎಕ್ಸೆಪ್ಟ್ ಫ್ಯೂ ಎಕ್ಸೆಪ್ಷನ್ಸ್ ಇರ್ತದೆ. ಅದೇ ಬಿಟ್ಟು ಯಾರೇ ಒಬ್ಬರು ಒಂದು ಘಟನೆಯನ್ನು ನೋಡಿ